ಇಲ್ಲ, ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಟೆನ್ಸಿವ್ ಡಿಸ್ಕಷನ್ ಆಗಬೇಕು ಅಂತಕ್ಕನ್ನೋದು ಭಾಳ ಜನರ ರಿಯಾಕ್ಷನ್ಸ್ಗಳನ್ನು ನೋಡಿದ್ರೆ ಆ ರೀತಿ ಅನಿಸುತ್ತೆ. ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದಲ್ಲಿಯೂ ಕೂಡ ಏನು ತೀರ್ಮಾನ ತಗೊಳ್ತಾರೆ ನಾವು ಕೂಡ ಅದಕ್ಕಾಗಿ ಕಾಯ್ತೇವೆ. ಏಕೆಂದರೆ ನಾನು ವೈಯಕ್ತಿಕವಾಗಿ ಒಂದು ಹೇಳಿಕೆ ಕೊಡ್ಬೋದು, ಆದರೆ ನನ್ನ ಹೇಳಿಕೆ ಪಕ್ಷದ ಹೇಳಿಕೆ ಆಗೋದಿಲ್ಲ. ನಮ್ಮ ಅಭಿಪ್ರಾಯಗಳು ಪಕ್ಷದ ಅಭಿಪ್ರಾಯ ಆಗೋದಿಲ್ಲ. ಅದಕ್ಕಾಗಿ AICC ಅವರು ಯಾವ ರೀತಿ ನಮಗೆ ಸ್ಟೇಟ್ ಯೂನಿಟಿಗಾಗಲಿ ಅಥವಾ ನಮ್ಮ ಸರ್ಕಾರಕ್ಕಾಗಲಿ ಅಡ್ವೈಸ್ ಮಾಡ್ತಾರೆ ಅದನ್ನು ನೋಡಿ ಮುಂದೆ ಕ್ರಮ ತಗೊಳ್ತೀವಿ ನಾವು. ಅಲ್ಲ, ನಾವು ತಯಾರಿದ್ದೇವಲ್ಲ. ನಾನೇ ಹೇಳಿದೆ, ನಿನ್ನೆನೂ ಹೇಳಿದ್ದೇನೆ ನಾವು ಕೂಡ ಕಾನೂನು ಒಂದು ವೇಳೆ ರಾಜ್ಯಪಾಲರು ಮುಂದುವರಿದರೆ, ಅವರು ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಕೊಟ್ಟರೆ ನಾವು ಅದನ್ನು ಕಾನೂನಿನ ಪ್ರಕಾರನೇ ಹೋರಾಟ ಮಾಡಬೇಕು, ಬೇರೆ ವಿಧಿ ಇಲ್ಲ ನಮಗೆ. ಅದರಿಂದ ಅದಕ್ಕೆ ನಾವು ತಯಾರಿದ್ದೇವೆ. ಅಲ್ಲಿವರೆಗೂ ಹೋಗುತ್ತೆ ಅನ್ನೋ ಒಂದು ನಿರೀಕ್ಷೆ ನನಗೆ ವೈಯಕ್ತಿಕವಾಗಿಲ್ಲ. ರಾಜ್ಯಪಾಲರನ್ನು ನಾವು ಅಷ್ಟು ಸುಲಭನಾಗಿ ಕಾನೂನು ಬಿಟ್ಟು ಸಂವಿಧಾನದ ಚೌಕಟ್ಟನ್ನು ಬಿಟ್ಟು ಹೋಗ್ತಾರೆ ಅಂತ ನನಗನ್ಸೋಲ್ಲ. ಆದ್ದರಿಂದ ವಿಶ್ವಾಸ ನನಗಿರ್ತಕ್ಕಂಥದ್ದು ಅವರು ಈ ಶೋಕಾಸ್ ನೋಟಿಸ್ ಏನು ಕೊಟ್ಟಿದ್ದಾರೆ ಅದನ್ನು ವಾಪಸ್ ತಗೊಳ್ತಾರೆ ಮತ್ತು ಪ್ರಾಸಿಕ್ಯೂಷನ್ ಅದು ಕೇಳಿರೋದನ್ನು ರಿಜೆಕ್ಟ್ ಮಾಡ್ತಾರೆ ಅಂತೇಳಿ ನನಗೆ ವಿಶ್ವಾಸ ಇದೆ. ಅದನ್ನೇ ನಾವು ಸಂಪುಟದಲ್ಲಿ ಅವರಿಗೆ ಅಡ್ವೈಸ್ ಮಾಡಿದ್ದೇವೆ.